ನೋಡಿ ಹೋಳಿಗೆ ಜೋಡಿ 80 ಅಂತೆ, ಒಂದು ಹೋಳಿಗೆಗೆ 40. ಎಲ್ಲ ಅವರೇ ಬೆಳೆದೆ. ಅವರೇ ಬೆಳೆನೆ ಕಾಣಿಸ್ತಾ ಇಲ್ಲ ಅದ್ರಲ್ಲಿ. ಹೌದಾ? ನೀವ ಯಾರು ಸುಂದ್ರಾಂಗ್? ನೀವೇನಾ? ನೀವೇ ಬಿಡಿ, ನಿಮ್ಕಿನ ಸುಂದ್ರಾಂಗ್ ಇಲ್ಲಿ ಯಾರು ಸಿಗ್ತಾರೆ? ನಮ್ಮ ಅವರೇ ಬೆಳೆ ಹೋಳಿಗೆ ಚೆನ್ನಾಗಿದೆ, ಎಲ್ಲರೂ ಬರ್ತಾರಣ್ಣ. ಅವರೇ ಬೆಳೆ ಕೋಡ್ಬೇಳೆ, ಅವರೇ ಬೆಳೆ ಕೋಡ್ಬೇಳೆ ಎಲ್ಲ ರೆಡಿ ಆಗ್ತಾ ಇದೆ. ಬೆಳೆ ಕೋಡ್ಬೇಳೆ ಮಾಡ್ತಾ ಇದ್ದಾರೆ, ಇಲ್ಲಿ ನಿಪ್ಪಟ್ಟು ಮಾಡ್ತಾ ಇದ್ದಾರೆ. ಅವರೇ ಬೇಳೆ ನಿಪ್ಪಟ್ಟು, ಇದೆಲ್ಲ ಅವರೇ ಬೇಳೆ ದೋಸೆ, ಅವರೇ ಬೇಳೆ ಬ್ರೆಡ್ ಪಕೋಡ ರೆಡಿ ಆಗ್ತಾ ಇದೆ. ಅವರೇ ಬೇಳೆ ಸ್ಪೆಷಲ್ ಮೈಸೂರು ಪಾಕ್ ಇದು. ಪಕೋಡ ಅಂತೂ ಸಿಕ್ಕಾಪಟ್ಟೆ ಜನ ತೊಗೊಳ್ತಾರೆ. ಅವರೇ ಬೇಳೆ ಜಿಲೇಬಿ ಎರಡು ಕಡೆನೂ ಆಗ್ತಾ ಇದೆ. ಅವರೇ ಬೇಳೆ ಗೋಬಿ, ಇದೆಲ್ಲ ಅವರೇ ಬೇಳೆನೆ. ಅವರೇ ಬೇಳೆ ಗೋಬಿ ರೆಡಿ ಅಣ್ಣ ಮಾಡ್ತಾ ಇದ್ದಾರೆ. ಆ ಕಡೆ ಟ್ವಿಸ್ಟರ್ ಸಿಗುತ್ತೆ ಅವರೇ ಬೇಳೆದು, ಇಲ್ಲಿ ಅವರೇ ಬೇಳೆ ಗೋಬಿ. ಜೋಳದ ರೊಟ್ಟಿ ಅಂತೂ ಜೋಳದ ರೊಟ್ಟಿ ಸಿಕ್ಕಾಪಟ್ಟೆ ಹೋಗ್ತಾ ಇದೆ. ನೋಡಿ ಅವರೇ ಬೇಳೆ ರಾಗಿ ರೊಟ್ಟಿ ತೊಗೊಂಡಿದ್ದೀನಿ. ಅಕ್ಕಿ ರೊಟ್ಟಿನೂ ಸಿಗುತ್ತೆ, ರಾಗಿ ರೊಟ್ಟಿನೂ ಸಿಗುತ್ತೆ. ಒಂದಕ್ಕೆ 80 ರೂಪಾಯಿ ಆಗುತ್ತೆ. ಇದಕ್ಕೆ ನಿಮಗೆ ಅವರೇ ಬೇಳೆ ಸಾರು ಕೂಡ ಕೊಟ್ಟಿರ್ತಾರೆ, ತೋರಿಸ್ಬೋದು. ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಸವನಗುಡಿಯಲ್ಲಿದ್ದೀನಿ. ಬಸವನಗುಡಿಯಲ್ಲಿ ಎಲ್ಲಿ ಅಂತಂದರೆ ನ್ಯಾಷನಲ್ ಕಾಲೇಜಲ್ಲಿ 26ನೇ ವರ್ಷದ ಅವರೇ ಬೇಳೆ ಮೇಳ ನಡೀತಾ ಇದೆ. ಬನ್ನಿ ಸಂಪೂರ್ಣ ಪರಿಚಯ ಮಾಡ್ಕೊಡ್ತೀನಿ. ನೋಡಿ, ಇದು 26ನೇ ವರ್ಷದ ಅವರೇ ಬೇಳೆ ಮೇಳ. ಪ್ರತಿ ವರ್ಷದಂತೆ ಮಾಗಡಿ ರೈತರು ಇಲ್ಲಿ ಬೆಳೆದ ಅವರೆಕಾಯಿಂದ ಮಾಡಿದ ಎಲ್ಲ ಸಿಹಿ ತಿಂಡಿಗಳೆಲ್ಲ ಸಿಗುತ್ತೆ. ಎಂಟ್ರೆನ್ಸು ಈ ಕಡೆಯಿಂದನೂ ಬರ್ಬೋದು ನೀವು. ಆ ಕಡೆ ಮೆಟ್ರೋ ಸ್ಟೇಷನ್ ಇದೆ, ಮೆಟ್ರೋ ಸ್ಟೇಷನ್ ಇಳಿದ ತಕ್ಷಣ ಅಲ್ಲಿಂದನೂ ಬರ್ಬೋದು ನೀವು. ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ನು ನೋಡಿ, ಅಲ್ಲಿಂದ ಎಂಟ್ರಿ ಬಂದರೆ ನೀವು ಇಲ್ಲೆಲ್ಲ ಹಸುಗಳಿದೆ. ಸಂದೀಪ್ ಹರಿಸೇವೆ ಅಂತಿದೆ, ಇಲ್ಲಿ ಎಲ್ಲ ಹಸುಗಳೆಲ್ಲ ಇಟ್ಟಿದೆ, ಕುದುರೆಗಳಿದೆ. ನೋಡಿ, ನೀವು ಎಂಟ್ರಿ ಆದ ತಕ್ಷಣ ನಿಮಗೆ ಅವರೇ ಬೇಳೆ ಡ್ರೈ ಚಾಟ್ಸ್ ಸಿಗುತ್ತೆ. ಇಲ್ಲೆಲ್ಲ ಅವರೇ ಬೇಳೆ ಡ್ರೈ ಚಾಟ್ಸ್ ಇದೆ. ಇದೆಲ್ಲ ಅವರೇ ಬೇಳೆ ಡ್ರೈ ಚಾಟ್ಸ್. ಆ ಕಡೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಇಲ್ಲಿ ಡ್ರೈ ಚಾಟ್ಸಿಗೆಲ್ಲ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ನಿಪ್ಪಟ್ಟಿಂದ ಹಿಡಿದ್ಬಿಟ್ಟು ಪಾನಿಪುರಿಯಿಂದ ಹಿಡಿದ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಸಾಕಷ್ಟು ಜನ ತಗೊಳ್ತಾ ಇರ್ತಾರೆ, ಹಾಗಾಗಿ ಇದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಬಂದವರಿಗೆಲ್ಲ ಈ ಕೌಂಟ್ರಲ್ಲಿ ಇಲ್ಲಿ ಬಿಲ್ ತೊಗೋಬೇಕು. ನೀವು ಬಿಲ್ ತೊಗೊಂಡ್ರೆ ನಿಮ್ಗೆ ಏನು ಬೇಕೋ ಅಲ್ಲಿ ಡ್ರೈ ಚಾಟ್ಸ್ ಎಲ್ಲ ಸಿಗುತ್ತೆ. ಪಕ್ಕನೆ ನಿಮಗೆ ಅವರೇ ಬೇಳೆ ಬಂಗಾರಪೇಟೆ ಚಾಟ್ಸ್ ಅಂತಿದೆ. ನಿಮಗೆ ಇಲ್ಲಿ ಬಂದರೆ ಬಂಗಾರಪೇಟೆ ಚಾಟ್ಸ್ ಸಿಗುತ್ತೆ. ಎಲ್ಲ ಡ್ರೈ ಚಾಟ್ಸ್ ಪಕ್ಕನೆ ಬಂಗಾರಪೇಟೆ ಚಾಟ್ಸ್ ಇದೆ. ಪಾನಿಪುರಿ ಐಟಮ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಎಲ್ಲ ಅವರೇ ಬೇಳೆ ಇದೆ, ಎಲ್ಲ ಅವರೇ ಬೇಳೆನೇ ಮಿಕ್ಸ್ ಮಾಡಿದ್ರಿ. ಅದ್ರ ಪಕ್ಕ ಬಂದರೆ ನಿಮಗೆ ಅವರೇ ಬೇಳೆ ಹೋಳಿಗೆ. ಇಲ್ಲಿ ನಿಮಗೆಲ್ಲ ಅವರೇ ಬೇಳೆ ಹೋಳಿಗೆ. ಇಲ್ಲಿ ಬಿಲ್ಲಿಂಗ್ ತೊಗೋಬೇಕು ನೀವು. ಅಲ್ಲೆಲ್ಲ ಅವರೇ ಬೇಳೆ ಹೋಳಿಗೆ ಮಾಡ್ತಾ ಇದ್ದಾರೆ. ನೋಡಿ, ಹೋಳಿಗೆ ಜೋಡಿ 80 ಅಂತೆ, ಒಂದು ಹೋಳಿಗೆಗೆ 40. ಎಲ್ಲ ಅವರೇ ಬೇಳೆದೆ. ಅವರೇ ಬೇಳೆ ಹೋಳಿಗೆ ಅಲ್ವಾ? ಅವರೇ ಬೇಳೆ ಹೋಳಿಗೆ ಮಾಡ್ತಾ ಇದ್ದಾರೆ. ಒಂದಕ್ಕೆ 40, ಎರಡಕ್ಕೆ ಜೋಡಿಗೆ 80 ಆಗುತ್ತೆ. ಅದು ತಗೊಳ್ಳೋರೆ 3 ತೊಗೊಂಡ್ರೆ 4 ತೊಗೊಂಡ್ರೆ ಲೆಕ್ಕ ಹಾಕಿದ್ರೆ ಇದೆಲ್ಲ ಅವರೇ ಬೇಳೆ. ಏನು ಅವರೇ ಬೇಳೆನೆ ಕಾಣಿಸ್ತಾ ಇಲ್ಲ ಅದ್ರಲ್ಲಿ? ಬೇಳೆ ತರ ಇದು ಮಾಡ್ಬಿಟ್ಟಿದ್ದೀರಾ? ಹೌದಾ? ನೀವ ಯಾರು ಸುಂದ್ರಾಂಗ್? ನೀವೇನಾ? ನೀವೇ ಬಿಡಿ, ನಿಮ್ಕಿನ ಸುಂದ್ರಾಂಗ್ ಇಲ್ಲಿ ಯಾರು ಸಿಗ್ತಾರೆ? ನಂಬರ್ 1 ಸುಂದ್ರಾಂಗ ನೀವು. ಏನ್ ಸರ್, ಇವ್ರಕಿನ್ನ ಅವ್ರಕಿನ್ನ ಸುಂದ್ರಾಂಗ್ ಯಾರು ಸಿಗ್ತಾರೆ ಸರ್ ಹೇಳಿ? ಏನಾದ್ರು ಹೋಳಿಗೆ ಬಿಡಿ, ಹೋಳಿಗೆ ಚೆನ್ನಾಗಿ ಮಾಡ್ತಿರಲ್ಲ, ಎಲ್ಲರಿಗೂ ತಿನ್ನಿಸ್ತಿರಲ್ಲ. ಹೋಳಿಗೆ ತಿನ್ನಿಸ್ತಿರಲ್ಲ, ಅಷ್ಟು ಸಾಕು ಬಿಡಿ. ಅವರೇ ಬೇಳೆ ಹೋಳಿಗೆ ನೋಡಿ, ಅವರೇ ಬೇಳೆ ಎಲ್ಲ ಹೂರ್ಣ ಮಾಡ್ಬಿಟ್ಟಿದ್ರು. ಅವರೇ ಬೆಳೆಯೋದು ಸಾಹೇಬ್ರು ಹೇಳಿದ್ರು, ಅಣ್ಣವರು ಹಿಂಗ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ. ಅವರೇ ಬೇಳೆ ಹೋಳಿಗೆ ಚೆನ್ನಾಗಿದೆ, ಎಲ್ಲರೂ ಬರ್ತಾರಣ್ಣ. ಟೇಸ್ಟ್ ಮಾಡ್ಬಿಡೋಣ ಬನ್ನಿ. ಅವರೇ ಬೆಳೆದು ಟೇಸ್ಟ್ ಬಂದಿಯಾ? ನೋಡಿ, ಇದು ಅವರೇ ಬೇಳೆ ತಗೊಂಡಿದ್ದೀನಿ ಹೋಳಿಗೆ. ಇದು ಹೂರ್ಣ ತರ ಮಾಡ್ಬಿಟ್ಟು ಹಾಕಿದ್ದಾರೆ ಹೋಳಿಗೆಯಲ್ಲಿ. ಇದು ಒಂದಕ್ಕೆ 40 ರೂಪಾಯಿ ಆಗುತ್ತೆ. ಕೌಂಟ್ರ್ ಕೂಡ ಇಲ್ಲೇ ಇದೆ. ಅವರೇ ಬೇಳೆ ಹೋಳಿಗೆ ಎರಡಕ್ಕೆ 80 ರೂಪಾಯಿ ಆಗುತ್ತೆ. ಅವರೇ ಬೇಳೆ ಹೋಳಿಗೆನ ಟೇಸ್ಟ್ ಮಾಡಿ ನೋಡ್ಬಿಡೋಣ. ನೋಡಿ, ನಿಮಗೆ ಅವರೇ ಬೇಳೆದು ಎಸೆನ್ಸ್ ಗೊತ್ತಾಗುತ್ತೆ. ಹೂರ್ಣ ಎಲ್ಲ ಅವರೇ ಬೇಳೆಯಿಂದ ಮಾಡ್ಬಿಟ್ಟಿದ್ದಾರೆ. ಬೇಳೆ ಹಾಕಿ ಹೂರ್ಣ ಮಾಡ್ತೀವಿ, ಆ ರೀತಿ ಅವರೇ ಬೇಳೆ ಹೋಳಿಗೆ ನೋಡ್ಬೋದು. ಉಪ್ಪು ಹಾಕಿ ಕೊಡ್ತಾರೆ. ಒಂದಕ್ಕೆ 40 ರೂಪಾಯಿ ಮಾಡಿದ್ದಾರೆ. ಮಾಮೂಲು ಹೋಳಿಗೆಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಆಯ್ತಿದು. ಬಂದಾಗ ಹೋಳಿಗೆನ ಟ್ರೈ ಮಾಡಿ. ಅವರೇ ಬೇಳೆ ಹೋಳಿಗೆ ಚೆನ್ನಾಗಿದೆ. ಯಾರು ಎಲ್ಲ ಸೀಸನಲ್ಲೂ ಎಲ್ಲ ಥರ ತಿನ್ನಬೇಕು. ಅದು ಅವರೇ ಬೇಳೆ ಅಂದರೆ ಭಾಳಷ್ಟು ಜನ ಇಷ್ಟಪಡ್ತಾರೆ. ಅವರೇ ಬೇಳೆ ಹೋಳಿಗೆ ಮಾತ್ರ ಅವರೇ ಬೇಳೆದು ಖಂಡಿತವಾಗ್ಲೂ ಚೆನ್ನಾಗಿದೆ, ಟೇಸ್ಟ್ ಆಗಿದೆ. ಈ ಅವರೇ
ಬೇಳೆ ಹೋಳಿಗೆ ಆದ ತಕ್ಷಣ ನಿಮಗೆ ನೆಕ್ಸ್ಟ್ ಅವರೆಬೇಳೆ ಗೋಬಿ ರೊಟ್ಟಿ, ಅವರೆಬೇಳೆ ಗೋಬಿ ಮತ್ತು ಅವರೆಬೇಳೆ ಟ್ವಿಸ್ಟರ್ ಸಿಗುತ್ತೆ. ಬನ್ನಿ ಇದು ನೋಡೋಣ. ಇಲ್ಲಿ ಸಿಕ್ಕಾಪಟ್ಟೆ ಜನ ನಿಂತಿದ್ದಾರೆ. ಇಲ್ಲಿ ನೋಡಿ ಅವರೆಬೇಳೆ ಗೋಬಿ, ಇದೆಲ್ಲ ಅವರೆಬೇಳೆನೆ. ಅವರೆಬೇಳೆ ಗೋಬಿ ರೆಡಿ ಅಣ್ಣ ನೋಡಿ, ರೆಡಿ ಮಾಡ್ತಾ ಇದ್ದಾರೆ. ಆ ಕಡೆ ಟ್ವಿಸ್ಟರ್ ಸಿಗುತ್ತೆ ಅವರೆಬೇಳೆದು, ಇಲ್ಲಿ ಅವರೆಬೇಳೆ ಗೋಬಿ ಎಲ್ಲ ರೆಡಿ ಆಗ್ತಾ ಇದೆ ನೋಡಿ. ಅವರೆಕಾಳು ಹಾಕ್ತಾ ಇದ್ದಾರೆ, ಅಣ್ಣ ಸುರಿತಾ ಇದ್ದಾರೆ ಅವರೆಕಾಳು. ಒಳ್ಳೆ ಎಲ್ಲ ಅವರೆಕಾಳೆ, ಏನು ತಿಂದರೂ ಅವರೆಕಾಳು ಇರುತ್ತೆ. ಇದಕ್ಕೆಲ್ಲ ಹಾಕ್ತಾ ಇದ್ದಾರೆ ಅವರೆಕಾಳು. ಅವರೆಬೇಳೆ ಗೋಬಿ ರೆಡಿ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಜನ ನಿಂತಿದ್ದಾರೆ. ಇದೆಲ್ಲ ಇಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ನಿಮಗೆ ಗೋಬಿನ ಮಾಡ್ತಾ ಇದ್ದಾರೆ. ಗೋಬಿ ನೋಡಿ ಎಲ್ಲ ಕಲಿಸಿದ್ದಾರೆ, ದೊಡ್ಡ ದೊಡ್ಡ ಬಂದು. ಅವರೆಬೇಳೆ ಗೋಬಿ ರೆಡಿ ಆಯ್ತು. ಇದೆಲ್ಲ ಅವರೆಬೇಳೆ ಗೋಬಿ ನೋಡಿ. ಎಷ್ಟಣ್ಣ ಅವರೆಬೇಳೆ ಗೋಬಿ? 90 ರುಪೀಸ್ ಅಂತೆ ಅವರೆಬೇಳೆ ಗೋಬಿ. ಅವರೆಬೇಳೆ ಗೋಬಿ ಒಂದಕ್ಕೆ 90 ರೂಪಾಯಿ ಆಗುತ್ತೆ. ಅವರೆಬೇಳೆ ಇದೆ, ಅವರೆಬೇಳೆ ಗೋಬಿ ಇದು ಒಂದಕ್ಕೆ 90 ರುಪೀಸ್ ಆಗುತ್ತೆ. ಅವರೆಬೇಳೆಯಿಂದ ಮಾಡೋದು ಅವರೆಬೇಳೆ ಗೋಬಿ. ಅವರೆಬೇಳೆ ಗೋಬಿನ ಬಂದು ಟ್ರೈ ಮಾಡಿ, ಚೆನ್ನಾಗಿದೆ. ಅವರೆಬೇಳೆ ಗೋಬಿ ಹತ್ರ ಅವರೆಬೇಳೆ ಟ್ವಿಸ್ಟರ್ ಇದೆ, ಇಲ್ಲಿ ಟ್ವಿಸ್ಟರ್ ಮಾಡ್ತಾರೆ ನೋಡಿ. ಇಲ್ಲಿ ಅವರೆಬೇಳೆ ಟ್ವಿಸ್ಟರ್, ಅವರೆಬೇಳೆ ಗೋಬಿ ಇದೆ, ಅವರೆಬೇಳೆ ಟ್ವಿಸ್ಟರ್ ಇದೆ. ಇನ್ನೂ 10 ತಗೊಂಡು ತಗೋದಿಲ್ಲ. ಕಲರ್ ನೋಡಿ ಅವರೆಬೇಳೆ ಸ್ವಲ್ಪ ಗ್ರೀನ್ ಕಲರ್ ಬರುತ್ತೆ. ಇದೆಲ್ಲ ಅವರೆಬೇಳೆಯಿಂದ ಮಾಡ್ತಾರೆ. ಇಲ್ಲಿ ಇಡ್ಲಿ ಅವರೆಬೇಳೆ ಸಾರು ಸಿಗುತ್ತೆ. ಅದೇ ರೀತಿ ಅವರೆಬೇಳೆ ಕ್ರಿಸ್ಪಿ ಬೀನು, ಅವರೆಬೇಳೆ ಪಾಪಡ್ ಮಸಾಲ ಸಿಗುತ್ತೆ. ಇದು 2 ಕಡೆನೂ ಸಿಗುತ್ತೆ. ಅವರೆಬೇಳೆ ಪಡ್ಡು ರೆಡಿ ಆಗ್ತಾ ಇದೆ. ಒಂದು ಪ್ಲೇಟಿಗೆ 60 ರೂಪಾಯಿ. ಅವರೆಕಾಳು ಅವರೆಬೇಳೆ ಇಡ್ಲಿ ಮತ್ತು ಅವರೆಬೇಳೆ ಸಾರು ಕೂಡ ಇದೆ. ಅವರೆಬೇಳೆ ಇಡ್ಲಿ, ಅವರೆಬೇಳೆ ಸಾರು ಎರಡು ಸಿಗುತ್ತೆ. ದೊಡ್ಡ ಜೊತೆಗೆ ಇದು ಕೂಡ ಇರುತ್ತೆ. ಇಲ್ಲಿ ಸರ್ ಇದು ಪ್ಲೇಟು ಇಡ್ಲಿ ಎಷ್ಟು? 60 ರೂಪಾಯಿಗೆ 2 ಇಡ್ಲಿ ಕೊಡ್ತಾರೆ. ಮತ್ತು ಇದು ಅವರೆಬೇಳೆ ಸಾರು ಇರುತ್ತೆ. ಆ ಪಡ್ಡುಗೂ ಅಷ್ಟೇ, ಪಡ್ಡು 70 ರುಪೀಸ್ ಆಗುತ್ತೆ. ಪಡ್ಡು 4 ಪೀಸ್ ಕೊಡ್ತಾರೆ. ಅದಕ್ಕೂ ಅಷ್ಟೇ ಅವರೆಬೇಳೆ ಸಾರು ಕೊಡ್ತಾರೆ ನೋಡಿ. ಇದು ಅವರೆಬೇಳೆ ಪಡ್ಡು, ಇದರೆಲ್ಲ ಅವರೆಬೇಳೆ ಇರುತ್ತೆ. ಪಡ್ಡಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಅವರೆಬೇಳೆ ಇರುತ್ತೆ. ಅದೇ ರೀತಿ ಅವರೆಬೇಳೆ ಸಾರು ಕೊಟ್ಟಿರ್ತಾರೆ. ನಾನು 2 ತೊಗೊಂಡಿದ್ದೀನಿ. ಒಂದು ಪ್ಲೇಟಿಗೆ 60 ರೂಪಾಯಿ, 4 ಪಡ್ಡು ಕೊಡ್ತಾರೆ. ಟೇಸ್ಟ್ ಮಾಡ್ಬೋಣ ನೋಡಿ. ಅವರೆಕಾಳಿದೆ, ಪಡ್ಡಲ್ಲೇ ಕಾಣಿಸ್ತಾ ಇದೆ ಅವರೆಬೇಳೆ. ಅವರೆಬೇಳೆ ಸಾರು ಇರುತ್ತೆ ಪಡ್ಡುಗೆ. ಚೆನ್ನಾಗಿದೆ. ಇದರಲ್ಲೂ ನಿಮಗೆ ಅವರೆಕಾಳು ಸಿಗುತ್ತೆ, ಪಡ್ಡಲ್ಲೂ ಅವರೆಕಾಳು ಸಿಗುತ್ತೆ. ಪ್ಲಸ್ ಇಲ್ಲಿ ಅವರೆಕಾಳು ಸಾರು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಅವರೆಬೇಳೆ ಕ್ರಿಸ್ಪಿ ಬೀನ್ಸು, ಅವರೆಬೇಳೆ ಪಾಪಡ್ ಮಸಾಲ ಸಿಗುತ್ತೆ ನೋಡಿ. ಇದು ಅವರೆಬೇಳೆ ಕ್ರಿಸ್ಪಿ ಬೀನ್ಸು ಹೆಂಗಣ್ಣ ಪ್ಲೇಟು? 60 ರೂಪಾಯಿ ನೋಡಿ. ಅವರೆಬೇಳೆ ಕ್ರಿಸ್ಪಿ ಬೀನ್ಸು 60 ರೂಪಾಯಿ. ಪ್ಲೇಟಿಗೆ 60 ರುಪೀಸ್ ಆಗ್ತದೆ. ಮತ್ತು ಕ್ರಿಸ್ಪಿ ಆಗಿರುತ್ತೆ ಕೊಡ್ತಾರೆ ಪ್ಲೇಟಿಗೆ. ಅವರೆಬೇಳೆ ರೊಟ್ಟಿ ಮಾಡ್ತಾ ಇದ್ದಾರೆ. ರಾಗಿ ರೊಟ್ಟಿನೂ ಇದೆಯಲ್ಲ? ಇದೆ ಅಣ್ಣ, ರಾಗಿ ರೊಟ್ಟಿನೂ ಇದೆ. ಬಟ್ ಜಾಸ್ತಿ ನಿಮ್ಗೆ ಏನಾಗ್ತಿದೆ ಅಂತಂದರೆ ಅಕ್ಕಿ ರೊಟ್ಟಿನೇ ಹೋಗ್ತಾ ಇದೆ. ಇದೆಲ್ಲ ರಾಗಿ ರೊಟ್ಟಿ ಮಾಡಿ ಇಟ್ಕೊಂಡಿದ್ದಾರೆ. ಇದು ಅವರೆಬೇಳೆ ರಾಗಿ ರೊಟ್ಟಿಗೆ. ಬಟ್ ಜಾಸ್ತಿ ಎಲ್ಲ ಅಕ್ಕಿ ರೊಟ್ಟಿ ಹೋಗ್ತಾ ಇದೆ. ಜೋಳದ ರೊಟ್ಟಿ ಅಂತೂ ಜೋಳದ ರೊಟ್ಟಿ ಸಿಕ್ಕಾಪಟ್ಟೆ ಹೋಗ್ತಾ ಇದೆ. ರಾಗಿ ರೊಟ್ಟಿನ ಅವರೆಬೇಳೆ ಜೋಳದ ರೊಟ್ಟಿ ಮಾತ್ರ ಭಾಳಷ್ಟು ಜನ ತಗೊಳ್ತಾ ಇದ್ದಾರೆ ಬಂದು. ಅವರೆಕಾಳು ಸಾರು ಕೂಡ ಕೊಡ್ತಾರೆ. ಒಂದಕ್ಕೆ 80 ರೂಪಾಯಿ. ಈ ರೀತಿ ತೆಗಿತಾರೆ. ಅವರೆಬೇಳೆ ರಾಗಿ ರೊಟ್ಟಿ ಆಗ್ತಾ ಇದೆ. ನಮಗೆಲ್ಲ ಅವರೆಬೇಳೆ ಕಾಣಿಸ್ಬೋದು. ಎಲ್ಲ ಅವರೆಬೇಳೆ ಕಾಣುತ್ತೆ. ಇದೆಲ್ಲ ಅವರೆಬೇಳೆ ರಾಗಿ ರೊಟ್ಟಿ. ಬೇಳೆ ಅವರೆಬೇಳೆ ರಾಗಿ ರೊಟ್ಟಿ. ಇಲ್ಲಿ ಅವರೆಬೇಳೆಯಲ್ಲೂ ಇದೆ. ಟೇಸ್ಟ್ ಮಾಡೋಣ. ನಾನು ಅಕ್ಕಿ ರೊಟ್ಟಿ ತೊಗೊಂಡಿಲ್ಲ, ಅವರೆಬೇಳೆದು ರಾಗಿ ರೊಟ್ಟಿ ತೊಗೊಂಡೆ. ಅವರೆಕಾಳು ಇದೆ 80 ರೂಪಾಯಿ ಅಂದರೆ ಸ್ವಲ್ಪ ರೇಟ್ ಆಯಿತು. ರೊಟ್ಟಿಗೆ 80 ರೂಪಾಯಿ ಅಂತಂದರೆ ಅಕ್ಕಿ ರೊಟ್ಟಿ ಆಗಲಿ ರಾಗಿ ರೊಟ್ಟಿ ಆಗಲಿ ಸ್ವಲ್ಪ ರೇಟ್ ಆಯಿತು. ಟೇಸ್ಟ್ ಎಲ್ಲ ಇದೆ, ಚೆನ್ನಾಗಿದೆ. ಬಂದು ಟ್ರೈ ಮಾಡಿ. ಯಾವಾಗಲೂ ನಡೆಯಲ್ಲ ಅವರೆಬೇಳೆ ಸೀಸನ್ನು.
ಎಲ್ಲ ಥರ ತಿನ್ನಬೇಕು, ರೇಟ್ ಆದರೂ ಪರವಾಗಿಲ್ಲ, ಒಂದೊಂದ್ಸಲಿ ಟ್ರೈ ಮಾಡಿ, ಚೆನ್ನಾಗಿದೆ. ಅವರೇ ಬೆಳೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಹಾಕ್ಕೊಂಡು ತಿಂತಾ ಇದ್ರೆ ಅವರೇ ಬೆಳೆದ ಆ ರುಚಿನೇ ಒಂಥರ ಸಖತ್. ಶ್ರೀ ವಾಸವಿ ಅವರೇ ಬೆಳೆ ಏನು ಮೇಳ ನಡೀತಿದೆ, ಅದರಲ್ಲಿ ಏನೇನು ಸಿಗುತ್ತೆ ಅನ್ನೋದು ತೋರಿಸ್ತೀನಿ, ಆ ಪ್ರೈಸ್ ರೇಟು ತರಿಸ್ಬಿಡ್ತೀನಿ. ಅವರೇ ಬೇಳೆ ಹೋಳಿಗೆ ಅಂತ ಹಾಕಿದ್ದಾರೆ, ಅಲ್ಲಿ ನೋಡ್ತಾ ಇದ್ದೀರಾ. ಅದೇ ರೀತಿ ರಾಗಿ ರೊಟ್ಟಿ ಎಲ್ಲ ಪ್ರೈಸು ಇಲ್ಲಿದೆ, ನಿಮಗೆ ಎಲ್ಲ ಪ್ರೈಸು ಇಲ್ಲಿ ನೋಡ್ಕೊಬೋದು. ಅವರೇ ಬೇಳೆ ಜಾಮೂನ್ ಸಿಗುತ್ತೆ, ಪಕೋಡ ಎಲ್ಲ ಸಿಗುತ್ತೆ. ನೋಡಿ ಅವರೇ ಬೇಳೆ ಜಿಲೇಬಿ ಈ ರೀತಿ ಹಾಕ್ಕೊಳ್ತಾರೆ, ಬಟ್ಟೆಯಲ್ಲಿ ಹಾಕ್ಬಿಟ್ಟು ಅವರೇ ಬೇಳೆ ಜಿಲೇಬಿ ಹಾಕ್ತಾ ಇದ್ದಾರೆ. ಅವರೇ ಬೇಳೆ ಜಿಲೇಬಿ ಎರಡು ಕಡೆನೂ ಹಾಕ್ತಾ ಇದ್ದಾರೆ, ಇಲ್ಲೂ ಹಾಕ್ತಾ ಇದ್ದಾರೆ, ಇಲ್ಲೂ ಹಾಕ್ತಾ ಇದ್ದಾರೆ, ಎಲ್ಲ ರೆಡಿ ಆಗ್ತಾ ಇದೆ. ಇಲ್ಲಿ ಪಾನಕದಲ್ಲಿ ಹಾಕ್ಬಿಟ್ಟು ಜಿಲೇಬಿನ ಎಲ್ಲ ರೆಡಿ ಆಗ್ತಾ ಇದೆ. ಅವರೇ ಬೇಳೆ ಪಕೋಡ, ಅವರೇ ಬೇಳೆ ಪಕೋಡ ರೆಡಿ ಆಗಿದೆ. ಇಲ್ಲೂ ಅಷ್ಟೇ 2 ಬಾಂಡ್ಲಲ್ಲಿ ಕರೀತಾ ಇದ್ದಾರೆ. ಬೇಳೆ ಪಕೋಡ ಎಷ್ಟಣ್ಣ? ಅವರೇ ಬೇಳೆ ಪಕೋಡ ಒಂದು ಪ್ಲೇಟಿಗೆ ಅವರೇ ಬೇಳೆ ಪಕೋಡ 100 ಗ್ರಾಮ್ಸ್ಗೆ 50 ರೂಪಾಯಿ ಅಂತೆ. ಅದೇ ರೀತಿ ಅವರೇ ಬೇಳೆ ಸ್ವೀಟ್ಸ್ ಕೂಡ ಇದೆ, ಇಲ್ಲಿ ಜಿಲೇಬಿ ಇದೆ. ಇದೇನು ಸ್ವೀಟ್ಸು? ರೋಸ್ಬೆರಿ ಲಡ್ಡು, ರೋಸ್ಬೆರಿ ಅಲ್ಲ, ಇದು ಹಲ್ವಾ, ಇದು ಕೋವಾ ಎಲ್ಲ ಅವರೇ ಬೆಳೆದಲ್ವಾ? ಎಲ್ಲ ಅವರೇ ಬೆಳೆ. ಇದು ಮೈಸೂರು ಪಾಕ್ ನೋಡಿ, ಅವರೇ ಬೆಳೆದು ಎಲ್ಲ ಅವರೇ ಬೆಳೆಯಿಂದ ಮಾಡಿರೋ ಸ್ವೀಟ್ಸೆ. ಇನ್ನು ಆ ಕಡೆ ಜಾಮೂನ್ ಎಲ್ಲ ಸಿಗುತ್ತೆ. ಅವರೇ ಬೇಳೆ ಸ್ಪೆಷಲ್ ಮೈಸೂರು ಪಾಕ್ ಇದು. ಪಕೋಡ ಅಂತೂ ಸಿಕ್ಕಾಪಟ್ಟೆ ಜನ ತೊಗೊಳ್ತಾರೆ. ಅವರೇ ಬೇಳೆ ಜಾಮೂನು ಇದೇನಿದು? ಅವರೇ ಬೇಳೆ ಸ್ವೀಟು ಲಾಡು ಥರ ಇದೆ ಇದು. ಅದೇ ರೀತಿ ಅವರೇ ಬೇಳೆ ಇದೊಂದು ಸ್ವೀಟ್ ಮಾಡಿದ್ದಾರೆ. ಇದು ಅವರೇ ಬೇಳೆ, ಇದು ಅವರೇ ಬೇಳೆ. ಇದೇನು ಸರ್ ಇದು? ಹಲ್ವಾನಾ? ಇದು ಅವರೇ ಬೇಳೆ ಹಲ್ವಾ, ಇದು ಅವರೇ ಬೇಳೆ ಬರ್ಫಿ. ಅವರೇ ಬೇಳೆ ಬರ್ಫಿಯನ್ನು ಅಷ್ಟೇ ಭಾಳಷ್ಟು ಜನ ತಗೊಳ್ತಾ ಇದ್ದಾರೆ, ಅವರೇ ಬೇಳೆ ಬರ್ಫಿ. ಅದೇ ರೀತಿ ನಿಮಗೆ ಇಲ್ಲೂ ಹಲ್ವಾ ಇದೆ, ಇದು ಅಷ್ಟೇ ಅವರೇ ಬೇಳೆ ಹಲ್ವಾ. ಇದೆಲ್ಲ ಸ್ವೀಟ್ಸ್ ಭಾಳಷ್ಟು ಜನ ತಗೊಳ್ತಾರೆ, ಅವರೇ ಬೇಳೆ. ಪಕೋಡ ಮಾತ್ರ ಸಿಕ್ಕಾಪಟ್ಟೆ ಹೋಗ್ತಿದೆ, 50 ರೂಪಾಯಿ 100 ಗ್ರಾಮ್ ಅಂತ ಪಕೋಡ ಅವರೇ ಬೆಳೆದು ಮಾಡ್ತಿರೋದು. ಸಿಕ್ಕಾಪಟ್ಟೆ ಮಾಡ್ತಾರೆ ಅವರೇ ಬೆಳೆ ಪಕೋಡ ಅಂತ, ಸಿಕ್ಕಾಪಟ್ಟೆ ಜನ ತಗೊಳ್ತಿದ್ದಾರೆ. ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ, ಇಲ್ಲೇ ಗೊತ್ತಾಗುತ್ತೆ ಕೌಂಟ್ರಲ್ಲಿ. ಇದು ಅವರೇ ಬೇಳೆ ಪಕೋಡ 100 ಗ್ರಾಮ್ಸ್ಗೆ 50 ರೂಪಾಯಿ ಅಂತೆ. ಅವರೇ ಬೇಳೆ ಪಕೋಡನ ಟೇಸ್ಟ್ ಮಾಡೋಣ. ಸ್ವೀಟ್ಸ್ ಕೂಡ ಎಲ್ಲ ಇದೆ. ಪಕೋಡ ಮಾತ್ರ ಸಿಕ್ಕಾಪಟ್ಟೆ ಜನ ತಗೊಳ್ತಿದ್ದಾರೆ, ಅವರೇ ಬೆಳೆ ಇರುತ್ತೆ. ಅದೇ ಚೆನ್ನಾಗಿದೆ, ಸ್ವಲ್ಪ ರೇಟ್ ಅನ್ಸಿದ್ರೆ ಪರವಾಗಿಲ್ಲ, ಚೆನ್ನಾಗಿದೆ. ಅವರೇ ಬೆಳೆ ಸಿಗೋಣ, ಎಲ್ಲ ಸಿಗ್ಬೇಕು, ಒಂದು ಟ್ರೈ ಮಾಡಿ ನೋಡಿ. ಎಲ್ಲ ಫ್ಯಾಮಿಲಿ ಬಂದ್ಬಿಟ್ಟು ಈ ರೀತಿ ಕೂತ್ಕೊಂಡೆಲ್ಲ ತಿಂತಾ ಇದ್ದಾರೆ. ಸಾರಿ, ನೋಡಿ ಇಲ್ಲಿ ಅವರೇ ಬೆಳೆ ಪಾವ್ ಬಜ್ಜಿ ಸಿಗುತ್ತೆ. ಅದೇ ರೀತಿ ಅವರೇ ಬೆಳೆ ತವಾ ಪಲಾವ್ ಸಿಗುತ್ತೆ ನೋಡಿ. ಅವರೇ ಬೆಳೆ ಪಾವ್ ಬಜ್ಜಿ ಸಿಗುತ್ತೆ 100 ರೂಪೀಸು. ಅದೇ ರೀತಿ ಅವರೇ ಬೆಳೆ ಪಲಾವ್ ಇದೆ, ಅವರೇ ಬೆಳೆ ಪಲಾವಿಗೂ ಅಷ್ಟೇ 100 ರೂಪೀಸು. ಇದು ಬೇಳೆ ಪಲಾವು ಒಂದಕ್ಕೆ 100 ರೂಪೀಸ್ ಆಗುತ್ತೆ. ಮೊಸರು ಬಜ್ಜಿ ಹಾಕ್ಕೊಡ್ತಾರೆ, 100 ರೂಪೀಸ್ ಅಲ್ಲ. ಇದಕ್ಕೆ ನೀರು ದೋಸೆ, ಅವರೇ ಬೆಳೆ ಸಾರು, ಪೂರಿ, ಅವರೇ ಬೆಳೆ ಸಾರು ಎರಡು ಸಿಗುತ್ತೆ ಇಲ್ಲಿ. ನೀರು ದೋಸೆ, ಅವರೇ ಬೆಳೆ ನೀರು ದೋಸೆ 60 ರೂಪೀಸ್ಗೆ 2 ಕೊಡ್ತಾರೆ. ಅದೇ ರೀತಿ ಅವರೇ ಬೆಳೆ ಸಾರು ಪೂರಿ ಮಾಡ್ತಾ ಇದ್ದಾರೆ. ಇದಕ್ಕೆ ಅವರೇ ಬೆಳೆ ಸಾರು ಕೊಡ್ತಾರೆ ಪೂರಿಗೆ. ಅವರೇ ಬೆಳೆ ಬ್ರೆಡ್ ಪಕೋಡ ಸಿಗುತ್ತೆ. ಅವರೇ ಬೆಳೆ ಬ್ರೆಡ್ ಪಕೋಡ ರೆಡಿ ಆಗ್ತಾ ಇದೆ. ಇದು ಅವರೇ ಬೇಳೆ ಬ್ರೆಡ್ ಪಕೋಡ. ಎಷ್ಟು ಸರ್ ಒಂದು ಪ್ಲೇಟಿಗೆ? 60 ರೂಪೀಸು, 2 ಪೀಸ್ ಕೊಡ್ತಾರೆ. ಅವರೇ ಬೇಳೆ ಬ್ರೆಡ್ ಪಕೋಡ. ಇದು ಅವರೇ ಬೇಳೆ ಬ್ರೆಡ್ ಟೋಸ್ಟ್. ಎಷ್ಟು ಒಂದು ಪ್ಲೇಟಿಗೆ? 80. ಒಂದು ಪ್ಲೇಟಿಗೆ 80 ರೂಪೀಸ್ ಆಗುತ್ತೆ. ಟೋಸ್ಟಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಅದೆಲ್ಲ ಅವರೇ ಬೇಳೆ. ನೋಡಿ ಇಲ್ಲಿ ನಿಮಗೆ ಅವರೇ ಬೇಳೆ ವಡೆ, ಅವರೇ ಬೇಳೆ ಬೋಂಡ ಸಿಗುತ್ತೆ. ಇಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅವರೇ ಬೇಳೆ ಬೋಂಡ, ಅವರೇ ಬೇಳೆ ವಡೆ, ಮಸಾಲೆ ವಡೆ ಟೈಪು ಅವರೇ ಬೇಳೆದು. ಇದು ಅವರೇ ಬೇಳೆ ಬೋಂಡ. ಇಲ್ಲಿ ಅವರೇ ಬೇಳೆ ಬೋಂಡ ಆಗ್ತಾ ಇದೆ. ಇಲ್ಲಿ ಅವರೇ ಬೇಳೆ ವಡೆ, ಮಸಾಲೆ ವಡೆ ಆಗ್ತಾ ಇದೆ. 2-3 ಕಡೆ ಮಾಡ್ತಾ ಇದ್ದಾರೆ ನೋಡಿ. ಇದು ಅವರೇ ಬೇಳೆ ಬಜ್ಜಿ, ಅವರೇ ಬೇಳೆ ಬಜ್ಜಿ ತೋರಿಸ್ತೀನಿ. ಎಲ್ಲ ಅವರೇ ಬೇಳೆ ಇದೆ, ನಿಮ್ಗೆ ಗೊತ್ತಾಗುತ್ತೆ. ಅವರೇ ಬೇಳೆ ಬಜ್ಜಿ, ಆಲೂಗಡ್ಡೆ ಇದೆ, ಅವರೇ ಬೇಳೆನೂ ಇದೆ. ಟ್ರೈ ಮಾಡೋಣ, ಚೆನ್ನಾಗಿದೆ. ನಿಮಗೆಲ್ಲ ಅವರೇ ಕಾಳು ಸಿಗುತ್ತೆ, ಅವರೇ ಬೇಳೆ ಬಜ್ಜಿಯಲ್ಲಿ.
ಇದು ನಿಮಗೆ ಅವರೆಬೇಳೆ ದೋಸೆ ನೋಡಿ, ಇದೆಲ್ಲ ಅವರೆಬೇಳೆ ದೋಸೆ. ಅಲ್ಲೇ ಹೋಗೋಣ ಕೌಂಟ್ರಿಗೆ ಬನ್ನಿ. ಅವರೆಬೇಳೆ ಇದು ಮಸಾಲೆ ಹಾಕ್ತಾರಲ್ಲ, ಅವರೆಬೇಳೆ ದೋಸೆಗೆ ಹಾಕ್ತಾರಲ್ಲ, ಆಲೂಗಡ್ಡೆ ಹಾಕಿದಾಗ ಅದೇ ರೀತಿಯಾಗಿ ಆಲೂಗಡ್ಡೆ ಪಲ್ಯ ಥರ ಇದು ಅವರೆಬೇಳೆ ಮಸಾಲೆ ಅಲ್ಲೂ ಕೂಡ ಮಾಡ್ತಾ ಇದ್ದಾರೆ. ನೋಡಿ ಅವರೆಬೇಳೆ ದೋಸೆ ರಾತ್ರಿ ಇಲ್ಲ ಬೆಳಿಗ್ಗೆ ಅವರೆಬೇಳೆ ದೋಸೆ ರೆಡಿ ಆಗ್ತಾ ಇದೆ. ಫುಲ್ ಅವರೆಕಾಳು ಹಾಕಿ ದೋಸೆಗೆ ನಡುತ್ತಾರೆ. ಅವರೆಬೇಳೆ ಒಂದು ದೋಸೆ 90 ರೂಪೀಸ್ ಇದೆ. ಅದನ್ನ ಟ್ರೈ ಮಾಡಿ. ಎರಡು ಕಡೆನೂ ಮಾಡ್ತಾ ಇದ್ದಾರೆ. ಇಲ್ಲೂ ದೋಸೆ ನಡೀತಿದೆ, ಅಲ್ಲೂ ದೋಸೆ ನಡೀತಾ ಇದೆ. ಎಲ್ಲ ನೋಡಿ ಅವರೆಬೇಳೆ ದೋಸೆಗೆ ಅವರೆಬೇಳೆ ಸಾರು ಕೊಡ್ತಾರೆ. ಒಂದಕ್ಕೆ ಅವರೆಬೇಳೆ ದೋಸೆಗೆ 90 ರೂಪೀಸ್ ಆಗುತ್ತೆ. ಅವರೆಬೇಳೆ ಸಾರು ಇರುತ್ತೆ. ಅವರೆಬೇಳೆ ದೋಸೆಗೆ 90 ರೂಪಾಯಿ ಆಗುತ್ತೆ ಒಂದಕ್ಕೆ. ಅವರೆಬೇಳೆ ಸಾರು ಕೂಡ ಕೊಟ್ಟಿದ್ದಾರೆ. ಅವರೆಬೇಳೆ ಸಾಗು ಕೊಟ್ಟಿದ್ದಾರೆ. ಬಟ್ ಸಾಗು ಸ್ವಲ್ಪ ಕಡಿಮೆ ಕೊಡ್ತಾರೆ. ಅವರೆಬೇಳೆ ಹಾಕ್ಕೊಡ್ಬೇಕು. ಅವರೆಬೇಳೆ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ. ಅವರೆಬೇಳೆ ದೋಸೆ, ಅವರೆಬೇಳೆ ಸಾಗು ಮಾತ್ರ ಸ್ವಲ್ಪ ಕೊಡ್ತಾರೆ. ಅವರೆಬೇಳೆ ಇರಲ್ಲ. ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅವ್ರು ತಗೊಂಡಿರೋ 90 ರೂಪಾಯಿಗೂ ಒಂದು ವ್ಯಾಲ್ಯೂ ಇರುತ್ತೆ. ಇದು ಅವರೆಬೇಳೆ ಐಸ್ ಕ್ರೀಮು, ಅವರೆಬೇಳೆ ಜಾಮೂನು. ಎಷ್ಟು ಅವರೆಬೇಳೆ ಜಾಮೂನು? ಒಂದು 30 ರೂಪೀಸ್ಗೆ ಅವರೆಬೇಳೆ ಜಾಮೂನು. ಅವರೆಬೇಳೆ ಐಸ್ ಕ್ರೀಮು 60 ರೂಪಾಯಿನ? ಅವರೆಬೇಳೆ ಸ್ಪೆಷಲ್ ಐಸ್ ಕ್ರೀಮು 60 ರೂಪೀಸ್ ಆಗುತ್ತೆ. ಅವರೆಬೇಳೆ ಪಾಯಸ, ಅವರೆಬೇಳೆ ಉಸ್ಲಿ, ಎಳ್ಳು ಅವರೆಬೇಳೆ ಉಸ್ಲಿ ಇಲ್ವಾ? ಎರಡನೇ ಇರೋದು ಅವರೆಬೇಳೆ ಉಪ್ಪಿಟ್ಟ. ಅವರೆಬೇಳೆ ಉಪ್ಪಿಟ್ಟು ನೋಡಿ. ಇದು ಎಷ್ಟು ಒಂದು ಅವರೆಬೇಳೆ ಉಪ್ಪಿಟ್ಟು? 50 ರೂಪಾಯಿ ಅವರೆಬೇಳೆ ಉಪ್ಪಿಟ್ಟು. ನೋಡಿ, ಸಾವಿಗೆ ಉಪ್ಪಿಟ್ಟಲ್ಲ. ಎಷ್ಟು ಒಂದು ಪ್ಲೇಟ್? 60. ಪ್ಲೇಟಿಗೆ 70 ಆಗುತ್ತೆ. ಅವರೆಬೇಳೆ ಪಲಾವು, ಅವರೆಬೇಳೆ ಸಾವಿಗೆ ಉಪ್ಪಿಟ್ಟು 60 ರೂಪೀಸ್ ಆಗುತ್ತೆ. ಅವರೆಬೇಳೆ ಕೋಡ್ಬೇಳೆ ಮತ್ತು ಅವರೆಬೇಳೆ ನಿಪ್ಪಟ್ಟು ಸಿಗುತ್ತೆ. ಅವರೆಬೇಳೆ ಇದು ನಿಪ್ಪಟ್ಟು ನೋಡ್ಬೋದು. ಅವರೆಬೇಳೆ ನಿಪ್ಪಟ್ಟು ಮಾಡ್ತಾ ಇದ್ದಾರೆ. ಅವರೆಬೇಳೆ ನಿಪ್ಪಟ್ಟು ಅಷ್ಟೇ ಸಿಕ್ಕಾಪಟ್ಟೆ ಹೋಗ್ತಾ ಇದೆ. ಅವರೆಬೇಳೆ ನಿಪ್ಪಟ್ಟು, ಅವರೆಬೇಳೆ ಕೋಡ್ಬೇಳೆ ಎಲ್ಲ ರೆಡಿ ಆಗ್ತಾ ಇದೆ. ಇಲ್ಲಿ ಅವರೆಬೇಳೆ ಕೋಡ್ಬೇಳೆ ಮಾಡ್ತಾ ಇದ್ದಾರೆ. ಇಲ್ಲಿ ನಿಪ್ಪಟ್ಟು ಮಾಡ್ತಾ ಇದ್ದಾರೆ. ಅವರೆಬೇಳೆ ಕೋಡ್ಬೇಳೆ ನೋಡಿ. ಇದು ನಿಪ್ಪಟ್ಟು 40 ರೂಪಾಯಿಗೆ 2 ಕೊಡ್ತಾರೆ ಅವರೆಬೇಳೆದು. ಅದೇ ರೀತಿ ನಿಮಗೆ ಕೋಡ್ಬೇಳೆ ಎಷ್ಟಮ್ಮ? 60 ರೂಪಾಯಿಗೆ 5 ಅಲ್ಲ? ಕೋಡ್ಬೇಳೆ 60 ರೂಪಾಯಿಗೆ 5 ಕೋಡ್ಬೇಳೆ ಕೊಡ್ತಾರೆ. ಸಿಕ್ಕಾಪಟ್ಟೆ ಜನ ಎಲ್ಲ ಕಾಯ್ತಾ ಇದ್ದಾರೆ. ಎಲ್ಲ ಖಾಲಿ ಆಗ್ಬಿಡಿ. ನೋಡಿ ಅವರೆಬೇಳೆ ಮಿಕ್ಸರು ಸಿಕ್ಕಾಪಟ್ಟೆ ಅವರೆಬೇಳೆ ಮಿಕ್ಸರು, ಪೆಪ್ಪರು, ಗಾರ್ಲಿಕ್ ಎಲ್ಲ ಇದೆ. ಸ್ಟ್ರಾಬೆರಿ ಅಂತಿದೆ. ದುಬೈ ಚಾಕ್ಲೇಟ್ ಸ್ಟ್ರಾಬೆರಿ. ಇದು 120 ರೂಪೀಸ್ ಆಗುತ್ತೆ. ಈ ರೀತಿ ಮಾಡ್ಕೊಡ್ತೀರಲ್ವಾ? ಏನೇನು ಇದೆಲ್ಲ ಹಾಕ್ತೀರಾ? ಡ್ರೈ ಫ್ರೂಟ್ಸ್ ಎಲ್ಲ ಇದೆಲ್ಲ ಹಾಕ್ತಾರೆ. 120 ರೂಪೀಸ್ ಆಗುತ್ತೆ. ಇದು ಅವರೆಬೇಳೆ ಕುನಾಫಾ ನೋಡಮ್ಮ. ಅವರೆಬೇಳೆ ಕುನಾಫಾ ಹೇಗೆ ಸರ್ ಒಂದು ಪ್ಲೇಟ್? ಇದು 160ನಾ? ಇದು 160 ಅವರೆಬೇಳೆ ಕುನಾಫಾ. ಇದು ಏನಂತಾರೆ ಇದಕ್ಕೆ? ಚಾಕ್ಲೇಟ್ ಇದೇನಂತಾರೆ? ಅವರೆಬೇಳೆ ಕುನಾಫಾ ಕೇಕ್ ಐತಾ? ಹೌದಾ? ಕುನಾಫಾ 160. ಇದು ಚಾಕ್ಲೇಟ್ ಇದು ಮಾತ್ರ 60 ರೂಪೀಸ್. ಕುನಾಫಾ ಮಾಡ್ತಾ ಇದ್ದಾರೆ. ಇದು 160 ಅಂತೆ 1 ಪೀಸಿಗೆ. ಇಲ್ಲಿ ಬೇಕರಿ ಕೌಂಟರ್ ಇದೆ. ಏನೇನು ಸಿಗುತ್ತೆ ಅಂತ ಹಾಕ್ಬಿಟ್ಟಿದ್ದಾರೆ. ಪಪ್ಸು ಬನ್ಸು ಎಲ್ಲ ಇದೆ. ಪ್ರೈಸ್ ಕೂಡ ಹಾಕ್ಬಿಟ್ಟಿದ್ದಾರೆ. ಹಾಗೆ ನೋಡ್ಕೊಳ್ಳಿ. ಇದೆಲ್ಲ ಬೇಕರಿ ಐಟಮ್ಸು. ಅವರೆಬೇಳೆ ಪಪ್ಸು ಎಲ್ಲ ಅವರೆಬೇಳೆ ಐಟಮ್ಸೆ. ಇದೆಲ್ಲ ನಿಮಗೆ ಬೇಕರಿ ಐಟಮ್ಸು. ಅಲ್ಲೆಲ್ಲ ರೇಟ್ ತೋರಿಸುತ್ತೆ. ಎಲ್ಲ ರೀತಿ ಸಿಗುತ್ತೆ ನಿಮಗೆ ಬೇಕರಿ ಐಟಮ್ಸು. ಇದು ನೋಡಿ ಅವರೆಬೇಳೆ ಲಾಂಚ್ ಅಂತಿದೆ. ಇಲ್ಲಿ ಬಫೆ ಇರುತ್ತೆ. ಇದು ಅವರೆಬೇಳೆ ಲಾಂಚ್ ಅಂತ ಸ್ಪೆಷಲ್ ಆಗಿದೆ.
ಇಲ್ಲಿ 425 ರುಪೀಸ್ ಟಿಕೆಟ್ ಆಗುತ್ತೆ. ನೀವು ಅವರೇ ಬೆಳೆದೇನಿದೆ ಇಲ್ಲಿ ಬಫೆ ಇರುತ್ತೆ, ಅಂದ್ರೆ ಮುದ್ದೆ ಒಂದು ಇಲ್ವಂತೆ, ಮುದ್ದೆ ಒಂದು ಬಿಟ್ಬಿಟ್ಟು ಇನ್ನೆಲ್ಲ ಸಿಗುತ್ತಿದೆ. ಆಲ್ ಐಟಮ್ಸ್ ಅನ್ಲಿಮಿಟೆಡ್ ಅಂತಿದೆ ಬಫೆ. ಇಲ್ಲಿ ನೀವು 425 ರುಪೀಸ್ ಕೊಡಬೇಕು. ನೋಡಿ ಅವರೇ ಬೆಳೆ ಸೂಪು, ಇದು ಅವರೇ ಬೆಳೆ ಸೂಪು, ಇದು ಅವರೇ ಬೆಳೆ ಪಾಯಸ. ಹಾಕಿ ಅವರೇ ಬೆಳೆ ಪಾಯಸ. ಅದೇ ರೀತಿ ಇದು ಅವರೇ ಬೆಳೆ ಮಸಾಲೆ ವಡೆ, ಇದು ಅವರೇ ಬೆಳೆ ಉಸ್ಲಿ ಮಾಡಿದ್ದಾರೆ ಅವರೇ ಬೆಳೆದು. ಮತ್ತೆ ಅವರೇ ಬೆಳೆ ದೋಸೆ, ಅವರೇ ಬೆಳೆ ನೀರು ದೋಸೆ, ಅವರೇ ಬೆಳೆ ಸಾಂಬಾರು ಇದು ನೀರು ದೋಸೆಗೆ. ಅದೇ ರೀತಿ ಇದು ಅವರೇ ಬೆಳೆ ಪಲಾವ, ಅವರೇ ಪಲಾವು, ಅವರೇ ಬೆಳೆ ಉಪ್ಪಿಟ್ಟು, ಅವರೇ ಬೆಳೆ ಸಾವಿಗೆ ಉಪ್ಪಿಟ್ಟು. ಆಮೇಲೆ ಇಲ್ಲಿ ನೀರು ಕೊಡ್ತಾರೆ, ಇದೆಲ್ಲ ಬಫೆಗೆ. ಆಮೇಲೆ ಐಸ್ ಕ್ರೀಮ್ ಇದೆ, ಐಸ್ ಕ್ರೀಮ್ ಕೊಡ್ತಾರೆ. ಇದೇನು ಪಾನಿಪುರಿನಾ? ಮತ್ತು ಅವರೇ ಬೆಳೆ ಪಾನಿಪುರಿ ಇದೆ, ನೀವು ಎಷ್ಟು ಬೇಕಾದ್ರೂ ತಿನ್ಬೋದು ಬಫೆಯಲ್ಲಿ ತೊಗೊಂಡ್ರೆ ಪಾನಿಪುರಿ. ಅವರೇ ಬೆಳೆದು ಪಾನಿಪುರಿ ಕೂಡ ಇದೆ ಇನ್ಕ್ಲೂಡ್. ಇದಕ್ಕೆ 425 ರುಪೀಸ್ ಆಗುತ್ತೆ. ನೀವು ಇದು ಸಪ್ರೇಟಾಗಿ ಮಾಡಿದ್ದಾರೆ ಲಾಂಜು, ಒಳಗೆ ಬರಬೇಕು. ಈ ರೀತಿ ಎಲ್ಲ ಟೇಬಲ್ ಹಾಕಿದ್ದಾರೆ. ಈ ಟೇಬಲ್ ಹಾಕ್ಕೊಂಡು ನೀವು ಫ್ಯಾಮಿಲಿ ಬಂದರೆ ಒಬ್ಬೊಬ್ಬರಿಗೆ 425 ರುಪೀಸ್ ಆಗುತ್ತೆ. ಅನ್ಲಿಮಿಟೆಡ್ ಏನು ತೋರಿಸಿದ್ನೋ ಅದೆಲ್ಲ ಅನ್ಲಿಮಿಟೆಡ್ ಆಗಿರುತ್ತೆ. ನೀವು ತೊಗೊಂಡು ಇಲ್ಲಿ ಕೂತ್ಕೊಂಡು ತಿನ್ಬೋದು. ಇದು ಸಪ್ರೇಟ್ ಎಂಟ್ರಿ ಇದೆ. ಅವರೇ ಬೆಳೆನೂ ಮಾಡ್ತೀವಿ. 60 ರೂಪಾಯಿನಾ ಕೆಜಿ? ಅದು ಇದೆಷ್ಟು? 300. ನೋಡಿ ಇದು ಹೆಚ್ಚಿದವ್ರೆ ಕಾಳು 300 ರೂಪಾಯಿ ಅಂತೆ ಕೆಜಿಗೆ. ಇದು 60 ರೂಪಾಯಿ ಕೆಜಿ. ಎಲ್ಲ ನಡೀತಾ ಇದೆ. ಅಲ್ಲಿ ಡ್ರಾಯಿಂಗ್ ಕೂಡ ಬರೀತಾ ಇದ್ದಾರೆ, ಮಾಡ್ತಾರೆ, ಲೈವ್ ಆಗಿ ಬರೀತಾರೆ. ಈಗ ಕುತ್ಕೊಂಡಿರ್ತಾರೆ, ಲೈವ್ ಆಗಿ ಫೋಟೋ ಮಾಡ್ತಾರೆ. ಇದೆಲ್ಲ ಲೈವ್ ಅಲ್ಲೇ ಬರೀತಾರೆ. ಎದುರುಗಡೆ ಕೂರಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ಬರೀತಾರೆ. ಟ್ಯಾಟೋ ಕೂಡ ಇದೆ, ಟ್ಯಾಟೋ ಕೂಡ ಹಾಕ್ತಾರೆ. ನಿಮಗೆ ಲೈವ್ ಆಗಿ ಮಡಿಕೆ ಮಾಡ್ಬೋದು, ಅದು ಕೂಡ ಇದೆ. ಲೈವ್ ಆಗಿ ಮಾಡಿಕೊಡ್ತಾರೆ. ನೀವು ಈವ್ನಿಂಗ್ ಬಂದ್ರೆ ಪ್ರತಿ ಈವ್ನಿಂಗು ಕಲ್ಚರ್ ಆಕ್ಟಿವಿಟೀಸ್ ನಡೀತಾ ಇರುತ್ತೆ. ಪ್ರತಿ ಈವ್ನಿಂಗ್ ಮಾತ್ರ ನಡೆಯುತ್ತೆ ಕಲ್ಚರ್ ಆಕ್ಟಿವಿಟೀಸು. ಮಧ್ಯಾಹ್ನ ಹೊತ್ತಿರಲ್ಲ, ಮತ್ತು ಬೆಳಗ್ಗೆ ಅವರೇ ಬೆಳೆ ಇರುತ್ತೆ. ಈವ್ನಿಂಗ್ ಮಾತ್ರ ನಡೀತಾ ಇರುತ್ತೆ. ಅವರೇ ಬೆಳೆ ಮೇಳ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ನಡೀತಾ ಇದೆ ಬಸವನಗುಡಿ. ಇದು ದಿನ ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಇರುತ್ತೆ. ಡಿಸೆಂಬರ್ 27ರಿಂದ ಜನವರಿ 4ರವರೆಗೂ ನಡೆಯುತ್ತೆ 2026. ಬಟ್ ನೀವು ಈವ್ನಿಂಗ್ ಹೋದರೆ ಚೆನ್ನಾಗಿರುತ್ತೆ. ಸಕಲ ಪ್ರೋಗ್ರಾಮ್ಸ್ ನಡೀತಾ ಇರುತ್ತೆ. ಕಲ್ಚರ್ ಆ್ಯಕ್ಟಿವಿಟೀಸ್ ಎಲ್ಲ ನೋಡ್ಕೊತ ಆರಾಮಾಗಿ ಅವರೇ ಬೆಳೆಯಲ್ಲಿ ಮಾಡಿರೋ ತಿಂಡಿ ತಿನಿಸುಗಳೆಲ್ಲ ತಿನ್ಕೊತ ಸುತ್ತಾಡ್ಕೊತ ಹಾಗೆ ನೀವು ಪರ್ಚೇಸಿಂಗು ಮಾಡ್ಬೋದು. ಸಾಕಷ್ಟು ಅಂಗಡಿಗಳಿದೆ, ಆಟಗಳು, ಮಕ್ಕಳಿಗೆ ಆಟ ಆಡೋದಕ್ಕೆ ಅಮ್ಯೂಸ್ಮೆಂಟ್ಸ್ ಆಟಗಳೆಲ್ಲ ಇದೆ. ಸುತ್ತಾಡ್ಕೊಂಡು ನೀವು 2-3 ಗಂಟೆ ಇಲ್ಲಿ ಕಾಳ ಕಳ್ಕೊಂಡು ಆರಾಮಾಗಿ ಬರ್ಬೋದು ನೀವು. ಬಂಧುಗಳೇ, ನೋಡಿದ್ರು ಅವರೇ ಬೆಳೆ ಮೇಳ 26ನೇ ವರ್ಷದ ಅವರೇ ಬೆಳೆ ಮೇಳ ನ್ಯಾಷನಲ್ ಕಾಲೇಜ್ ಬಸವನಗುಡಿಯಲ್ಲಿ ನಡೀತಾ ಇದೆ. ಇವತ್ತು 27 ಡಿಸೆಂಬರ್ 27ನೇ ತಾರೀಕು, ಜನವರಿ 4, 2026 ಇರುತ್ತೆ. ಬನ್ನಿ, ಸಗದಿರುತ್ತೆ. ಬೆಳಿಗ್ಗೆಯಿಂದ ರಾತ್ರಿ 10 ಗಂಟೆವರೆಗೆ ಈವ್ನಿಂಗ್ ಬಂದರೆ ನಿಮ್ಗೆ ಚೆನ್ನಾಗಿರುತ್ತೆ. ನೋಡಿ, ನನಗಂತೂ ನೀವು ಕಾಣಿಸ್ತಾ ಇದ್ದೀರಾ ಸ್ವಲ್ಪ ಸ್ವಲ್ಪ, ಆದ್ರೆ ನನಗೆ ತಲುಪಬೇಕು ನಿಮ್ಮ ಧ್ವನಿ ಅಂದ್ರೆ ಇದೇ ಚಪ್ಪಾಳೆ ಇಲ್ಲ ವಿಸಿಲ್ ಬರಬೇಕು. ಮಾಡಿದೆ. ಬಾಯ್ ಬಾಯ್, ಸಿ ಯು. ಲವ್ಲಿ.